ಹೂವು, ಹಣ್ಣು, ಎಲೆ, ತರಕಾರಿ ಇದಷ್ಟ ಮನುಷ್ಯನ ಆಹಾರ. ನಮ್ಮ ಪ್ರಭು ಶ್ರೀರಾಮಚಂದ್ರ ವನವಾಸದಾಗ ಇದ್ದಾಗ ಇದನ್ನ ತಿಂದಾರೆ. ನಮ್ಮ ಹಳೆ ಈಗ ಬೆಂಕಿ ಆವಿಷ್ಕಾರ ಈಗ ಆಗೈತೆ ರೀ. ಇದಕ್ಕಿಂತ ಮೊದಲೆಲ್ಲ ಪ್ರಾಕೃತಿಕವಾಗಿ ಆಹಾರನ ತಿನ್ಕೊಂತ ಬಂದಾರೆ. ಅದರಿಂದ ಯಾವುದೇ ರೋಗ ಇದ್ರೂ ಹೋಗ್ತೈತಿ. ಬೇಕಂತ ರೋಗ ಇರಲಿ, ಇವತ್ತು ಕ್ಯಾನ್ಸರ್ ಸ್ಟೇಕ್ ಪೋರ್ ಸ್ಟೇಜ್ ಇದ್ದವ್ರ ಸ್ಟೇಕ್ ಹೋಗ್ಯಾವ ಸರ. ಆಮೇಲೆ ಕೆನಡಾ, ಆಸ್ಟ್ರೇಲಿಯಾ, ಆಮೇಲೆ ಅಮೇರಿಕಾ, USA ಅಂತ ಕಾಲ್ ಮಾಡ್ತಾರೆ ಸರ. ಏನೇನು ಸಮಸ್ಯೆ, ನೀವು ಈ ಡಯಟಿಂದ ಎಷ್ಟು ದಿವಸ ಆದ್ರೆ ನಿಮ್ಗೆ ಏನು ಬೆನಿಫಿಟ್ ಆದಂತ ಈಗ ಸರ್. ಆಮೇಲೆ ಡಾಕ್ಟರ್ಸ್ದಾಗ ಫೋನ್ ಮಾಡ್ತಾ ಇತ್ತು ಸರ್, ಪೂರ ಇಂಪ್ರೂವ್ಮೆಂಟ್ ಆಗ್ಯದ ಸರ್. ಏನು ಯಾವುದೇ ಒಂದು ನೆಗಡಿಸ್ದಾಗ ಬರೋದಿಲ್ಲ ಸರ್, ಅಷ್ಟು ಬೆನಿಫಿಟ್ ಇರ್ತೈತಿ. ಆಮೇಲೆ ಈಗ ಡಾಕ್ಟರ್ಸ್ದಾಗ ಕೇಳ್ತಿದಾರೆ ಸರ್, ಹಿಂಗೆ ಹೆಂಗೆ ಆಕೈತಿ, ಶುಗರ್ ಹೆಂಗೆ ಹೋಗ್ತೈತಿ ಅಂತೇಳಿ. ನಾನು ನಿಮ್ಮ ಪೇಷಂಟ್ಗಳು 1 ವರ್ಷ ಬೇಕಾದ್ರೆ ತಿನ್ನಿಸಿ ನೋಡ್ರಿ, ಆಮೇಲೆ ನಾರ್ಮಲ್ ರಿಪೋರ್ಟ್ ತಂದು ತೋರಿಸ ನಿಮ್ಗೆ ಗೊತ್ತೈತಿ. ಅದನ್ನ ಬಿಟ್ಟು ಬೆಳಿಗ್ಗೆ ಬೇವಿನ ತಪ್ಪಲ ಸರ, ಆಮೇಲೆ ಫ್ರೂಟ್ಸ್, ಆಮೇಲೆ ಎಲ್ಲ ತರಕಾರಿ, ಬದ್ನೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಮೂಲಂಗಿ ಪ್ರತಿಯೊಂದು ಹಸಿ ಸರ. ಯಾವುದೇ ರೀತಿಯ ಎಣ್ಣೆ, ಆಮೇಲೆ ಬೇಯಿಸಿದ ಮಸಾಲೆ ತರಕಾರಿ ಬಿಟ್ಟು ಯಾವುದೂ ಮುಟ್ಟಲ್ಲ ಸರ್ ನಾವು 5 ವರ್ಷದಿಂದ. ಬೇಯಿಸಿದ್ದು ಕರೆದಿದ್ದು ಒಟ್ಟ ಬೆಂಕಿ ಮೇಲೆ ಹೋತಂದ್ರೆ ಸರ ಮುಟ್ಟುತ್ತಾನೆ ಸರ್. ಇನ್ನು ವಿಚಿತ್ರ ಆಹಾರ ಶೈಲಿಯಿಂದ ಶಿವಾನಂದ್ ಕುಟುಂಬ